ರೈಸ್ ಮೇಲೆ ಬಿಸಿ ಬಿಸಿ ಪಾಲಕ್ ಕಾರಂ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂದ್ರ ಹಾ ಏನು ಕೇಳ್ತೀರಿ. ಖಾರ ಪ್ರಿಯರಿಗೆ ಇವತ್ತು ನಾನು ಆಂಧ್ರ ಸ್ಟೈಲ್ ಒಂದು ಸ್ಪೆಷಲ್ ಪಲ್ಯ ರೆಸಿಪಿ ಶೇರ್ ಮಾಡಕತ್ತೀನಿ ರೀ. ಒಂದು 10-15 ನಿಮಿಷನಾಗ ರೆಡಿ ಆಗತ್ತೆ. ಭಾಳ ಅಂದ್ರೆ ಭಾಳ ಈಸಿ ರೆಸಿಪಿ ಐತ್ರಿ. ಜಾಸ್ತಿ ಸಾಮಗ್ರಿನ ಏನು ಬೇಕಾಗೋದಿಲ್ಲ. ಬ್ಯಾಚುಲರ್ಸು ಬಿಗ್ನರ್ಸು ಯಾರು ಬೇಕಾದವರು ಆರಾಮ್ಸೆ ಮಾಡ್ಕೋಬೋದು. ರೊಟ್ಟಿ ಚಪಾತಿ ರೈಸ್ ಏನೇ ಇರಲಿ ಎಲ್ಲದ್ರ ಜೋಡಿ ಭಾಳ ಚಲೋ ಆಗುತ್ತೆ. ಸ್ಪೆಷಲಿ ರೈಸ್ ಜೋಡಿ ಅಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮೊದಲು ನಾ ಇಲ್ಲಿ 2 ದೊಡ್ಡ ಕಟ್ಟಷ್ಟು ಪಾಲಕ್ ತೊಗೊಂಡಿನ್ರಿ. ಅವನ್ನ ಸ್ವಚ್ಛಂಗೆ ತೊಳೆದು ನೀರೆಲ್ಲ ಬಸಿದ ಮೇಲೆ ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡೀನಿ. ಲಕ್ಷ್ಯ ಇಲ್ಲಿ ಪಾಲಕ್ದಾಗಿಂದ ಎಲ್ಲ ನೀರು ಬಸಿದು ಸ್ವಲ್ಪದು ಡ್ರೈ ಆದಮೇಲೆ ಕಟ್ ಮಾಡ್ರಿ. ಮತ್ತು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಣ್ಣಂಗೆ ಕಟ್ ಮಾಡಿದ್ರೆ ಪಲ್ಯ ಭಾಳ ಚಲೋ ಆಗುತ್ತೆ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ರಾಗ ಕಟ್ ಮಾಡಿದ ಒಂದು ಉಳ್ಳಾಗಡ್ಡಿ, ಒಂದು 7-8 ಸಿಪ್ಪಿ ಬಿಡಿಸಿದ್ದು ಬೆಳ್ಳುಳ್ಳಿ ಎಸಳು, 2-3 ಚಮಚದಷ್ಟು ಖಾರ ಪುಡಿ, ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, 1 ಚಮಚೆ ಹವೀಜ್ ಪುಡಿ ಅಂದ್ರೆ ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದಾರೆ. ಈಗ ಇದನ್ನು ನೀರು ಹಾಕ್ಲಾರ್ದನ ರುಬ್ಕೊಂಡು ಬರ್ತೀನಿ. ಎಷ್ಟು ಸಾಧ್ಯ ಆಗುತ್ತಷ್ಟು ಸಣ್ಣಂಗೆ ರುಬ್ಕೋಬೇಕು. ಈ ಪಲ್ಯ ಟೇಸ್ಟ್ನಾಗ ಸ್ವಲ್ಪ ಖಾರ ಇರತ್ರಿ. ನೀವು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಖಾರ ಉಪ್ಪನ ಹೆಚ್ಚು ಕಡಿಮೆ ಹಾಕೋಬೋದು. ಈಗ ಒಂದು ಕಡಾಯಿ ಬಿಸಿ ಮಾಡೋಕ್ಕಿಟ್ಟು ಒಂದು 2 ದೊಡ್ಡ ಚಮಚದಷ್ಟು ಎಣ್ಣೆ ಹಾಕಿದ್ದಾರೆ. ಅದು ಬಿಸಿ ಆದಮೇಲೆ 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ ಹಾಕಕತ್ತೀನಿ ರೀ. 2 ಚಲೋತಂಗೆ ಚಟಪಟ ಅಂತ ಸಿಡಿದ್ಮೇಲೆ ಕರಿಬೇವು, ಜಜ್ಜಿದ್ದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು 2 ಒಣ ಮೆಣಸಿನ್ಕಾಯಿ ಹಾಕಿದ್ದಾರೆ. ಮೆಣಸಿನ್ಕಾಯಿನ ಮುರಿದು ಹಾಕ್ರಿ. ಒಂದು 10-15 ಸೆಕೆಂಡ್ ಇವನ್ನ ಸಣ್ಣ ಉರಿ ಒಳಗೆ ಫ್ರೈ ಮಾಡಬೇಕು. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಬೇಕು ಮತ್ತು ಅದ್ರ ಹಸಿ ವಾಸನೆ ಹೋಗಬೇಕು. ಅವಾಗ ನಾವು ರುಬ್ಬಿದ ಖಾರ ಇರುತ್ತಲ್ರಿ ಅದನ್ನು ಹಾಕಬೇಕು. ಸಣ್ಣ ಉರಿ ಒಳಗೆ ಸ್ವಲ್ಪ ಇದನ್ನು ಚಲೋತಂಗೆ ಹುರಿಬೇಕು. ಲಕ್ಷ್ಯ ಇರಲಿ, ಇದಕ್ಕೆ ಸ್ವಲ್ಪ ನೀರು ಬಳಸಬಾರ್ದು. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಾಗ ಈ ರೆಸಿಪಿ ಭಾಳ ವೈರಲ್ ಆಗಿತ್ತು. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಅಂತ ಅನ್ಕೋತೀನಿ. ರೆಸಿಪಿ ನೋಡಿದ್ಕೂಲೆ ನನಗಂತೂ ಭಾಳ ಲೈಕ್ ಆಯ್ತು. ನಾನು ಯಾಕೆ ಟ್ರೈ ಮಾಡಬಾರ್ದಪ್ಪ ಅಂತ ಫಟಾಫಟ್ ಅಂತ ಹೋಗಿ ಪಾಲಕ್ ತಂದುಬಿಟ್ಟು ಅವತ್ತು ರೆಸಿಪಿನ ಟ್ರೈ ಮಾಡಿದ್ದಾರೆ. ಮನ್ಯಾಗ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಲೈಕ್ ಆಯ್ತು. ಆಲ್ಮೋಸ್ಟ್ 1 ತಿಂಗ್ಳದಾಗ ನಾನು ಇದನ್ನೊಂದು 4 ಸತಿಯರೇ ಮಾಡೀನಿ ನೋಡ್ರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ನಿಮ್ಮ ಮನ್ಯಾಗ ಎಲ್ಲರಿಗೂ ಗ್ಯಾರಂಟಿ ಲೈಕ್ ಆಗ್ತೈತಿ. ಇದ್ರ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಸ್ವಲ್ಪ ಇದು ಗಟ್ಟಿ ಆಗುತ್ತೆ. ಆಮೇಲೆ ಇದ್ರ ಹಸಿ ವಾಸನೆ ಹೋಗಬೇಕು. ಅಲ್ಲಿ ಥರ ನಾವು ಇದನ್ನು ಕೈ ಬಿಡ್ಲಾರ್ದ ಚಲೋತಂಗೆ ಹುರ್ಕೊಂತಾನೆ ಇರಬೇಕು. ಮಸಾಲಿನ ಚಂದಂಗೆ ಹುರಿದ್ಮೇಲೆ ಈಗ ಕಟ್ ಮಾಡಿದ ಪಾಲಕ್ ಇತ್ತಲ್ರಿ ಅದನ್ನು ಹಾಕಬೇಕು. ಎಲ್ಲ ಒಮ್ಮೆ ಹಾಕಬಾರ್ದು, ಸ್ವಲ್ಪ ಸ್ವಲ್ಪ ಹಾಕೋಂತ ಮಿಕ್ಸ್ ಮಾಡ್ಕೋಂತ ಹೋಗಬೇಕು. ಭಾಳ ಜಲ್ದಿ ಇದು ಕರಗಕ್ಕೆ ಶುರು ಆಗುತ್ತೆ. ನೀವು ಎಷ್ಟು ಪಾಲಕ್ ತೊಗೊಂಡಿರ್ತೀರಿ ನೋಡ್ರಿ, ಅದ್ರ ಪ್ರಕಾರ ನೋಡಿಕೊಂಡು ಖಾರ ಉಪ್ಪು ಎಣ್ಣೆನ ಹಾಕ್ರಿ. ಲಕ್ಷ್ಯ ಇರಲಿ, ಇದು ಕರಗಿದ ಮೇಲೆ ಭಾಳ ಕಮ್ಮಿ ಆಗುತ್ತೆ. ಅದಕ್ಕೆ ನಾವು ಮೊದಲು ಭಾಳಷ್ಟು ಖಾರ ಉಪ್ಪು ಹಾಕಕ್ಕೆ ಹೋಗಬಾರ್ದು. ಆಮೇಲೆ ನೋಡಿಕೊಂಡು ಮತ್ತೆ ಬೇಕಂದ್ರೆ ಹಾಕೋಬೋದು. ಪಾಲಕ್ ಮೊದಲು ನೀರು ಬಿಡುತ್ತೆ, ಹಂಗೆ ಅದನ್ನು ನಾವು ಕೈ ಆಡಿಸ್ಕೊಂತ ಹುರ್ಕೊಂತನೇ ಇರಬೇಕು, ಕೈ ಬಿಡಕ್ಕೆ ಹೋಗಬಾರ್ದು. ಬರ್ಬರ್ತಾ ಇದ್ದು ಗಟ್ಟಿ ಹಾಕೋಂತ ಬರುತ್ತೆ. ಹುರಿ ಮುಂದೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ದೆ, ಖಾರ ಕಡಿಮೆ ಅನ್ನಿಸ್ತು. ಅದಕ್ಕೆ ಇನ್ನೊಂದು ಸ್ವಲ್ಪ ಖಾರ ಹಾಕಿ ಮತ್ತೆ ಹುರಿಯಾಕತ್ತೀನಿ ರೀ. ಇದ್ರ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಸ್ವಲ್ಪ ಇದು ಗಟ್ಟಿ ಆಗುತ್ತೆ. ಆಮೇಲೆ ಇದ್ರ ಹಸಿ ವಾಸನೆ ಹೋಗಬೇಕು. ಅಲ್ಲಿ ಥರ ನಾವು ಇದನ್ನು ಕೈ ಬಿಡ್ಲಾರ್ದ ಚಲೋತಂಗೆ ಹುರ್ಕೊಂತಾನೆ ಇರಬೇಕು. ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ ಹಾಕಿವಲ್ರಿ, ಅದಕ್ಕೆ ಪಲ್ಯಕ್ಕೆ ನೋಡ್ರಿ ಎಷ್ಟು ಮಸ್ತ್ ಕೆಂಪು ಕಲರ್ ಬಂದೈತಿ. ಒಂದು 2-3 ನಿಮಿಷ ಹತ್ರ ನಾವು ಮೀಡಿಯಮ್ ಫ್ಲೇಮ್ನಾಗ ಕೈ ಬಿಡ್ಲಾರ್ದ ಇದನ್ನು ಚಲೋತಂಗೆ ಹುರಿದ್ಮೇಲೆ ಪಾಲಕದ ಹಸಿ ವಾಸನೆ ಇರುತ್ತಲ್ರಿ ಅದು ಹೋಗುತ್ತೆ. ಕಲರ್ ಚೇಂಜ್ ಆಗುತ್ತೆ, ಗಟ್ಟಿ ಆಗುತ್ತೆ. ಮತ್ತು ಸೈಡಿಗೆ ಹಿಂಗೆ ಎಣ್ಣೆ ಬಿಟ್ಕೊಂಡು ಬರೋಕ್ಕೆ ಶುರು ಆಗುತ್ತೆ. ಅಂದ್ರೆ ಅವಾಗಿದ್ದು ರೆಡಿ ಆಗೈತೆ ಅಂತೇಳಿ ಅರ್ಥ. ಅವಾಗ ಪಟ್ನ ಗ್ಯಾಸ್ನ ಬಂದ್ ಮಾಡಿರಿ. ಇದು ತಣ್ಣಗಾದ್ಮೇಲೆ ಇನ್ನಷ್ಟು ಗಟ್ಟಿ ಆಗುತ್ತೆ. ಸೊ ಫ್ರೆಂಡ್ಸ್, ಈಗ ಮಸ್ತ್ ಖಾರ ಖಾರ ಬಿಸಿ ಬಿಸಿ ಪಾಲಕ್ ಹುಳಿ ಖಾರಂ ರೆಡಿ ಆಯ್ತು ನೋಡ್ರಿ. ಇವತ್ತು ನಾನು ರೈಸ್ ಮಾಡೀನಿ ರೀ. ರೈಸ್ ಮೇಲೆ ಬಿಸಿ ಬಿಸಿ ಪಾಲಕ್ ಖಾರಂ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂದ್ರೆ ಹಾ ಏನು ಕೇಳ್ತೀರಿ. ಇವತ್ತು ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೆಂಗಾಗಿತ್ತು ಅಂತೇಳಿ ತಿಳಿಸ್ರಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ, ಹಂಗೆ ಕಮೆಂಟ್ ಮಾಡಿದ್ರೆ ಮಾತ್ರ ನೆನಪು ಹಾರಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.